In this class, we are going to study what is the relation between electric field and electric potential. Electric field ಮತ್ತು electric potential ನಡುವೆ ಏನು ಸಂಬಂಧ ಇದೆ? ನಿಮಗೊಂದು ಪಾಯಿಂಟ್ ಗೊತ್ತಿರಬೇಕು. The direction of electric field, the direction of electric intensity is always towards the decreasing potential. Remember. ಅದು ಅರ್ಥ ಆಗತ್ತೆ ಅಂತ ಹೇಳೋದು. ಈಗ ನಾನು ಕ್ವಶನ್ ಕೇಳ್ತೇನೆ. ಈಗ this is the electric field line under road. These are electric field lines. Okay. ಇಲ್ಲಿ ಒಂದು ಪಾಯಿಂಟ್ ಪಿ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಹೌದಾ? ಈಗ ಇನ್ಫಿನಿಟಿ ಇಂದ ರಿಲೇಟಿವ್ ಚಾರ್ಜ್ ಅನ್ನ ಅಂದ್ರೆ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ನಾನು ಪಾಯಿಂಟ್ ಪಿ ಗೆ ತಗೊಂಡೆ. ಓಕೆ, ಅಂದ್ರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ electrostatic charge from infinity to point P is called what? Potential at point P. ಕರೆಕ್ಟ್? ಈಗ ಇನ್ನೊಂದು ಕ್ವೆಶ್ಚನ್ ಆಗುತ್ತೆ, ಪಾಯಿಂಟ್ R ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ. Let us bring the electrostatic charge from infinity to the point R. Then work done in bringing the electrostatic charge from infinity to point R is what? Electric potential at point R. ಹೌದು ಇಲ್ಲ? ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ದಿಕ್ಕಿಗೆ ಅಲ್ಲ, ಇಲ್ಲಿ ಪಾಯಿಂಟ್ P ಇದೆ, ಇಲ್ಲಿ ಪಾಯಿಂಟ್ R ಇದೆ. ಪಾಯಿಂಟ್ P ಗೆ ಇನ್ಫಿನಿಟಿ ಇಂದ 1 ಕೂಲಂಬ್ ಆಫ್ ಚಾರ್ಜ್ ಅಂತ ತರಲಿಕ್ಕೆ ಏನು ವರ್ಕ್ ಮಾಡ್ತಿರೋ ದಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P. ಅದೇ ರೀತಿ ಪಾಯಿಂಟ್ R ಗೆ electrostatic ಚಾರ್ಜ್ ಅನ್ನ ಇನ್ಫಿನಿಟಿ ಇಂದ ಪಾಯಿಂಟ್ R ಗೆ ತರಲಿಕ್ಕೆ ಏನು ವರ್ಕ್ ಮಾಡ್ತಿರೋ ದಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಅಟ್ ಪಾಯಿಂಟ್ R ಅಂತ ಕರೀತೀವಿ. ಈಗ ನನ್ನ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಎಲ್ಲಿ ಇದೆ Vp is equal to VR ಅಥವಾ Vp is greater than VR ಅಥವಾ VR is greater than Vp. ನೋಡಿ ಇಲ್ಲಿ ಕ್ವೆಶ್ಚನ್ ರೈಸ್ ಆಗ್ತದ, ಯಾವ್ದು ಹೆಚ್ಚೈತಿ ಇಲ್ಲಿ? VR is greater than Vp ಅಥವಾ Vp is greater than VR ಅಥವಾ Vp is equal to VR? ವರ್ಕ್ ಡನ್ ಏನು ಜಾಸ್ತಿ ಮಾಡ್ತೀರಿ? ವರ್ಕ್ ಡನ್ ಇಲ್ಲಿ R ತರಲಿಕ್ಕೆ ಜಾಸ್ತಿ ವರ್ಕ್ ಮಾಡಬೇಕು. ಯಾಕಂದ್ರೆ ಅದನ್ನ ತರುವಾಗ ನೋಡಿ ಫೀಲ್ಡ್ ಅನ್ನ ಈ ನೀವು 1 ಕೂಲಂಬ್ ಆಫ್ ಚಾರ್ಜ್ ಪಾಯಿಂಟ್ P ಗೆ ತರಲಿಕ್ಕೆ ಏನು ವರ್ಕ್ ಮಾಡಲ್ಲ, ಅದಕ್ಕಿಂತ ಹೆಚ್ಚು ಪಾಯಿಂಟ್ R ಗೆ ತರಲಿಕ್ಕೆ ವರ್ಕ್ ಮಾಡಬೇಕು. ಗಟ್ಟಿದ್ದೇನೋ ಅಂದ್ರೆ ಅದರ ಅರ್ಥ ಏನು? Vp ಸ್ಮಾಲ್ ಇದೆ, VR ದೊಡ್ಡ ಇದೆ. ಇದರ ಅರ್ಥ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಗೆ ಹೋದಂಗ ಅದ್ರ ದಿಕ್ಕಿಗೆ ಹೋದಂಗ ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತೈತಿ. ಕೀಪ್ ಇಟ್ ಇನ್ ಮೈಂಡ್. ಅರ್ಥ ಆಗತ್ತೆ ಅಂತ ಹೇಳೋದು. ಯು ಆರ್ ಗೆಟಿಂಗ್ ದಿ ಐಡಿಯಾ ನಾಟ್? ಅಂದ್ರೆ ಇದರ ಅರ್ಥ ಏನಂದ್ರ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಆಲ್ವೇಸ್ ಟುವರ್ಡ್ಸ್ ದ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಏನೋ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕು ಯಾವ ದಿಕ್ಕಿಗೆ ಇರ್ತದೋ, ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕು ಹೆಂಗಿರ್ತದ? ಟುವರ್ಡ್ಸ್ ದ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ನೀವು ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಿಗೆ ಹೋದಂಗ ಏನಾಗತ್ತೆ? ಪೊಟೆನ್ಷಿಯಲ್ ಡಿಕ್ರೀಸ್ ಆಗಲ್ಲ, ವರ್ಕ್ ಡನ್ ಮಾಡೋದು ಕಡಿಮೆ ಆಗ್ತೈತಿ. ಅರ್ಥ ಆಗತ್ತೆ ಇಲ್ಲ? ಇದನ್ನ ನಾವು ಡಿರೈವ್ ಮಾಡಲಿಕ್ಕೆ ಏನ್ ಡಿರೈವ್ ಮಾಡತ್ತನವ? ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಆಲ್ವೇಸ್ ಟುವರ್ಡ್ಸ್ ದ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಇದನ್ನೇ ನಾವು ಡಿರೈವ್ ಮಾಡಲಿಕ್ಕೆ. That is the relation between electric field and electric potential. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಡುವೆ ರಿಲೇಷನ್ ಕಂಡುಹಿಡಿಯಲಿಕ್ಕೆ ನಾವು ಇಲ್ಲಿ ಎರಡು equipotential surfaces ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. See here I will consider two equipotential surfaces. These are called what? Equipotential surfaces. These are called what? Two equipotential surfaces. This is A surface, this is B surface. Here I have considered two equipotential surfaces, surface A and surface B.
ಹೌದಾ? ಈಗ ಲೆಟ್ ವಿ ಬಿ ದ ಪೊಟೆನ್ಷಿಯಲ್ ಆಫ್ ಸರ್ಫೇಸ್ ಎ. ಸರ್ಫೇಸ್ ಎ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇದೆ? ವಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ದಿಕ್ಕಿಗೆ ಸೂಚಿಸ್ತದೆ. ದಿಸ್ ಇಸ್ ಕಾಲ್ಡ್ ವಾಟ್? ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಈ ದಿಕ್ಕಿಗೆ? ಯಾಕಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವಾಗಲೂ ಲಂಬವಾಗಿರ್ತದೆ ಎಲೆಕ್ಟ್ರಿಕ್ ಫೀಲ್ಡ್. ಎಷ್ಟಿದೆ ಐಡಿಯಾ? ಹೌದಲ್ಲ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಇದು ಲಂಬವಾಗಿರ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ. ಹಾಗಾದ್ರೆ ಇಫ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಈಗ ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಕೆಳಗಿಂದ ಮೇಲೆ ಇದೆ ಡೈರೆಕ್ಷನ್. ಹೌದಾ? ಹಂಗಾರೆ ಇಲ್ಲಿ ವಿ ಇತ್ತಂತಂದ್ರೆ ಇಲ್ಲಿ ವಿ ಇರ್ಲಿಕ್ಕೆ ಸಾಧ್ಯತೆ ಐತಿ ಪೊಟೆನ್ಷಿಯಲ್ ಇಲ್ಲ. ಯಾಕೆ ಹೇಳ್ರಿ? ಎಲೆಕ್ಟ್ರಿಕ್ ಫೀಲ್ಡ್ಗೆ ಈ ದಿಕ್ಕಿಗೆ ಇದೆ. ಹಂಗಾರೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗತ್ತೋ ಇನ್ಕ್ರೀಸ್ ಆಗತ್ತೋ? ಡಿಕ್ರೀಸ್ ಆಗತ್ತೆ. ಯಾಕೆ ಹೇಳ್ರಿ? ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಟುವರ್ಡ್ಸ್ ದ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಹಂಗಾರೆ ಇಲ್ಲಿದ್ದ ಎ ಸರ್ಫೇಸ್ ನಲ್ಲಿ ಇದ್ದಷ್ಟು ಪೊಟೆನ್ಷಿಯಲ್ ಬಿ ದಲ್ಲಿ ಇರೋದಿಲ್ಲ. ವಿ ವಿ ಐತೆ, ಆದ್ರೆ ಈ ಸರ್ಫೇಸ್ ಟುವರ್ಡ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಏನಾಗೈತಿಲ್ಲ, ಸ್ವಲ್ಪ ಕಡಿಮೆ ಐತೆ. ಹಂಗಾರೆ ಇಲ್ಲಿಂದ ಇಲ್ಲಿ ಬರುವಾಗ ಪೊಟೆನ್ಷಿಯಲ್ ಎಷ್ಟು ಕಡಿಮೆ ಆಯ್ತು? ಡೆಲ್ಟಾ ವಿ. ಇಟ್ ಇಸ್ ದ ಡಿಕ್ರೀಸ್ ಇನ್ ಪೊಟೆನ್ಷಿಯಲ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಂಗಾರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಆಫ್ ಬಿ? ವಿ ಮೈನಸ್ ಡೆಲ್ಟಾ ವಿ. ಅರ್ಥ ಆಯ್ತಾ? ಎ ಟು ಬಿ ಸರ್ಫೇಸ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಕ್ರೀಸ್ ಆಗೈತಿ? ಡೆಲ್ಟಾ ವಿ. ಎಷ್ಟಿತ್ತು? ಬಿ ಮೇಲೆ ವಿ ಇತ್ತು. ಅಂದ್ರೆ ವಿ ಮೈನಸ್ ಡೆಲ್ಟಾ ವಿ. ಇಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಆಫ್ ಸರ್ಫೇಸ್ ಬಿ. ಈ ಪಾಯಿಂಟ್ ನಿಮಗೆ ಅರ್ಥ ಆಯ್ತು. ಯಾಕೆ ಡೆಲ್ಟಾ ವಿ ಹೆಚ್ಚಿದನೋ? ಯಾಕಂದ್ರೆ ಟುವರ್ಡ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ದ ಪೊಟೆನ್ಷಿಯಲ್ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಹಾಗಾದ್ರೆ ಎ ಸರ್ಫೇಸ್ ನಲ್ಲಿ ವಿ ಆದರೆ ಬಿ ಸರ್ಫೇಸ್ ನಲ್ಲಿ ವಿ ಇತ್ತು, ಆದ್ರೆ ಪೊಟೆನ್ಷಿಯಲ್ ಟುವರ್ಡ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗ್ತದೆ. ಎಷ್ಟು ಡಿಕ್ರೀಸ್ ಆಗಿದೆ ಅನ್ಕೊಂಡು ನಾನು? ಡೆಲ್ಟಾ ವಿ. ಡೆಲ್ಟಾ ವಿ ಏನು? ದಟ್ ಇಸ್ ದ ಡಿಕ್ರೀಸ್ ಇನ್ ಪೊಟೆನ್ಷಿಯಲ್ along the direction of the towards the electric field, in the direction of electric field. ಅರ್ಥ ಆಗತ್ತೆ? ಓಕೆ. ಹಂಗಾದ್ರೆ ಅದನ್ನ ಬರೀರಿ. ಸಿ ಇಲ್ಲಿ ಲೆಟ್ ವಿ ಎ ಎಂಪ್ಲಾಯ್ಸ್, ವಿ ಅಂದ್ರೆ ಪೊಟೆನ್ಷಿಯಲ್ ಆಫ್ ಸರ್ಫೇಸ್ ಬಿ. ವಿ ಅನ್ಕೊಂಡು then potential of surface B is what? ಏನು? V minus delta V. This is the potential of surface B. And delta V means what? Decrease in potential in the direction of electric field. ಹೌದಿಲ್ಲ? delta V ಅಂದ್ರೆ decrease in potential, decrease in potential in the direction of electric field E. ಗೊತ್ತಾಗ್ತಾ ಇದೆ? ಇಲ್ಲಿ ಡೆಲ್ಟಾ ವಿ ಅಂದ್ರೆ ಡಿಕ್ರೀಸ್ ಎಷ್ಟು ಕಡಿಮೆ ಆಗೈತಿ? ಎಲ್ಲಿ? ಈ ಡಿಕ್ರೀಸ್ ಇನ್ ಪೊಟೆನ್ಷಿಯಲ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಗ್ತಾ ಇದೆ? ಈಗ ನಾ ಏನ್ ಮಾಡ್ತೇನೆ? I will consider a point P on the surface of B. ಏನ್ ಮಾಡಿದ್ರೆ ಈಗ? I will consider a point P on the surface B. B ಮೇಲೆ ಪಾಯಿಂಟ್ P ಅನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಅದು A ಸರ್ಫೇಸ್ ಇಂದ ಎಷ್ಟು ದೂರದಾಗ ಐತೆ ಅನ್ಕೊಳ್ಳೋಣ? A ಸರ್ಫೇಸ್ ಇಂದ ಎಷ್ಟು ದೂರ ಐತೆ ಅನ್ಕೊಳ್ಳೋಣ? ಡೆಲ್ಟಾ R. ಏನು ಡೆಲ್ಟಾ R ಅಲ್ಲ? ಏನು ಡೆಲ್ಟಾ R ಅಲ್ಲ? It is the perpendicular distance between the two surfaces. It is the perpendicular distance of the point P from the surface A. ಅರ್ಥ ಆಗತ್ತೆ? ಹಂಗಾರೆ ಆ ಪಾಯಿಂಟ್ P ಎಲ್ಲಿದೆ? ಸರ್ಫೇಸ್ B ಮೇಲೆ ಇದೆ. ಹೌದಾ? ಆ ಪಾಯಿಂಟ್ P ಸರ್ಫೇಸ್ B ಮೇಲೆ ಇದೆ. ಸರ್ಫೇಸ್ A ದಿಂದ ಎಷ್ಟು ದೂರದಲ್ಲಿದೆ? ಡೆಲ್ಟಾ R ದೂರದಲ್ಲಿದೆ, dr ದೂರದಲ್ಲಿದೆ.
Let P be a point on the surface B at a perpendicular distance delta R from the surface A. ಅರ್ಥ ಆಯ್ತಾ? ಅರ್ಥ ಬರುತ್ತೆ. Let P be a point. Let P be a point. Let P be a point on the surface. On the surface. Let P be a point on the surface B at a perpendicular distance. At a perpendicular distance. At a perpendicular distance delta R from the surface B. From the surface A. Correct? Let P be a point on the surface B at a perpendicular distance delta R from the surface A. ಹಂಗಾರೆ ಪಾಯಿಂಟ್ P ಅನ್ನು ಕನ್ಸಿಡರ್ ಮಾಡೋಣ. ಈಗ ಏನು ಮಾಡೋಣ? Let us place a small unit positive charge at a point P. ಪಾಯಿಂಟ್ P ಮೇಲೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ಪ್ಲೇಸ್ ಮಾಡೋಣ. ಪ್ಲೇಸ್ ಮಾಡಿ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ P ದಿಂದ ಸರ್ಫೇಸ್ A ಗೆ ತಗೊಂಡ್ಬರ್ತೀವಿ. ಅರ್ಥ ಆಯ್ತು? Let us place a small unit positive charge, that is 1 coulomb of charge, on the point P, and let us bring this unit positive charge from P to surface A. ಹೌದಿಲ್ಲ? ಹಂಗಾರ P ದಿಂದ ಸರ್ಫೇಸ್ A ಗೆ ತರಬೇಕಂದ್ರೆ ನೀವು ವರ್ಕ್ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಆಯ್ತಲ್ಲ, ಡಿಸ್ಪ್ಲೇಸ್ಮೆಂಟ್ ಎಷ್ಟು? P to surface A, ಡೆಲ್ಟಾ ಡಿಸ್ಪ್ಲೇಸ್ಮೆಂಟ್. ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವ ದಿಕ್ಕಿಗೆ ಆಕ್ಟ್ ಆಗತ್ತೆ? ಈ ದಿಕ್ಕಿಗೆ ಆಕ್ಟ್ ಆಗ್ತಾ ಇದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹೌದಿಲ್ಲ? ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಐತಿ, ರಿಪೆಲ್ ಆಗ್ತದ. ಹೌದಿಲ್ಲ? ಆದ್ರೂ ನಾವು ಹೊಸ ಐತ್ಲ. ಓಕೆ, ಸಿ here I have placed unit positive charge at point P. Now let us bring this unit positive charge from P to surface A. If you want to bring this, you have to do certain amount of work. ಹಂಗಾರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ P ದಿಂದ ಸರ್ಫೇಸ್ A ಗೆ ಆಗ್ತಾ ಇದೆ, ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡೌನ್ವರ್ಡ್ ಟು ಅಪ್ವರ್ಡ್ ಇದೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡೌನ್ವರ್ಡ್ ಐತಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಪ್ವರ್ಡ್ ಐತಿ. ಹೌದಿಲ್ಲ? ಎಸ್ ಆರ್ ನೋ? ಹಾಗಾದ್ರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ unit positive charge from P to surface A is given by, therefore work done in bringing unit positive charge ಎಲ್ಲಿಂದ? from point P to surface A is work done in bringing unit positive charge from point P to surface A is delta W is equal to headed force into displacement. Correct? What is the force? E is equal to F by Q. ಹೌದಿಲ್ಲ? ಹಂಗಾರ F is equal to E into Q. E into Q into what is the displacement? Delta R. ಹೌದಾ? Now Q is how much? 1 coulomb, and it becomes E only into delta R into delta R. Now what is the angle between electric force and displacement? 180 degree. Again displacement to ಕೆಳಗಡೆ ಇದೆ. This is the displacement. Electrostatic force ಹಿಂಗೆ ಆಗ್ತಾ ಇದೆ. ಹಾಗಾದ್ರೆ what is the angle? 180 degree. Therefore this can also be written as E into dr into cos 180 degree. Therefore cos 180 is -1. Therefore minus E into delta R.
called as equation 1. This is what? This is the work done in bringing the electric charge from P to surface A through a distance delta. ಹೌದಾ? ಹಂಗಾರ B ಮೇಲೆ ಪೊಟೆನ್ಷಿಯಲ್ ಎಷ್ಟಿದೆ? V minus delta. ಸರ್ಫೇಸ್ A ಮೇಲೆ ಪೊಟೆನ್ಷಿಯಲ್ ಎಷ್ಟಿದೆ? V. ಹಂಗಾರ ಈ ಪಾಯಿಂಟ್ P ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಐತೆ ಇಲ್ಲ? ಐತಿ. ಸರ್ಫೇಸ್ ಇಲ್ಲಿ ಪೊಟೆನ್ಷಿಯಲ್ ಐತೆ ಅಂದ್ರ ನಾವು ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಐತೋ ಇಲ್ಲ? ಈ ಅಂತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಇದಕ್ಕಿಗೆ. ಹಂಗಾರ ಪಾಯಿಂಟ್ P ಮತ್ತು ಈ ಪಾಯಿಂಟ್ ಎರಡು ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅದಾವ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ ಎರಡು ಪಾಯಿಂಟ್ ಅದಾವ, P ಮತ್ತು ಇದೊಂದು. ಹೌದಲ್ಲ, ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಅದಾವ. ಹಂಗಾರ P ದಿಂದ ಈ ಪಾಯಿಂಟ್ ಗೆ ವರ್ಕ್ ಡನ್ ಮಾಡಿದ್ರೆ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಇಸ್ ಕಾಲ್ಡ್ ವಾಟ್? Work done in bringing the electric charge from one point to other point is called what? Potential difference between those two points. ಹೌದು ಇಲ್ಲ? ಇನ್ಫಿನಿಟಿ ಇಂದ ಕನ್ಸ್ಟಿಟ್ಯೂಷನ್ ಪಾಯಿಂಟ್ ಗೆ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ವಿರುದ್ಧವಾಗಿ ತರಲಿಕ್ಕೆ ಏನು ವರ್ಕ್ ಮಾಡ್ತಾರೆ ತಿಳಿಸ್ಕೊಳ್ಳೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. ಇನ್ಫಿನಿಟಿ ಇಂದ ತಂದ್ರೆ ವರ್ಕ್ ಡನ್ ಇನ್ bringing the electric charge from infinity to the constellation point against the field is called as electric potential at that point. ಆದರೆ if you do the work in bringing the electric charge from one point to other point in the electric field, then that is called what? Potential difference between these two points. And the potential difference between surface B and A. Hangara, this is what? Work done in bringing the electric charge from surface B to surface A. This is nothing but potential difference between surface B and surface A. By definition, this work done is equal to potential difference between surface A, surface B and A. How that is ಹೇಳೋಣ. delta W is equal to potential difference between surface A and B ಅಲ್ಲ ದೊಡ್ಡದೈತಿ. V ದೊಡ್ಡದ, V ಮೇಲೆ delta V ದೊಡ್ಡದ, V ದೊಡ್ಡದ. ಹಂಗಾರ VA minus VB ಅಂತ ಬರೆಯೋಣ. ಯಾಕಂದ್ರೆ ಪೊಟೆನ್ಷಿಯಲ್ ಆನ್ ಸರ್ಫೇಸ್ A is more, ಅದಕ್ಕೆ ದೊಡ್ಡದ್ರು ಸ್ವಲ್ಪ ಕಡಿಮೆ. ಹೌದಾ? ಡೆಲ್ಟಾ V ಎಷ್ಟು ಐತಿ? minus E into delta R. that is VA ಎಷ್ಟೈತಿ? V ಐತಿ minus VB ಎಷ್ಟೈತಿ? V minus delta V ಐತಿ. ಕರೆಕ್ಟಾ? ಹಂಗಾರ minus E into delta R that is equal to V minus V minus into minus plus delta V. ಎರಡು ಕ್ಯಾನ್ಸಲ್ ಆಗ್ತಾವ. ಏನು ಉಳಿತೈತಿ? minus E into delta R is equal to delta V. Finally, this equation becomes what? E is equal to minus delta V divided by delta R. Equation 2. This is the relation between electric field and potential difference. ಇದರ್ಥ ಏನು ನೋಡಿ, ಇಲ್ಲಿ ಡೆಲ್ಟಾ ವಿ ಬೈ ವಿ ಅಂದ್ರೆ ಡೆಲ್ಟಾ ವಿ ಬೈ ಡೆಲ್ಟಾ ಆರ್. ಡೆಲ್ಟಾ ವಿ ಬೈ ಡೆಲ್ಟಾ ಡೆಲ್ಟಾ ಚೇಂಜ್, ವಿ ಅಂದ್ರೆ ಪೊಟೆನ್ಷಿಯಲ್, ಚೇಂಜ್ ಇನ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ with respect to distance how much potential is changing? ಹೌದಲ್ಲ? change in potential with distance. ಡಿಸ್ಟೆನ್ಸ್ ನೊಂದಿಗೆ ಪೊಟೆನ್ಷಿಯಲ್ ಹೆಂಗೆ ಚೇಂಜ್ ಆಗ್ತಾ ಇದೆ, ಇದಕ್ಕೆ ನಾವು ಏನು ಕರಿತೀವಿ? ಇದಕ್ಕೆ ಏನು ಕರಿತೀವಿ? ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಗ್ರೇಡಿಯಂಟ್ ತಿಳಿತಾ ಇದೆ? what do you mean by potential gradient? change in potential with distance. with time ಅಲ್ವತ್ತಾ? rate of change of potential ಎಂದು ಗೊತ್ತಾ? change in potential with distance is called what? potential gradient.
ಹೌದಾ? ಆಮೇಲೆ ಇಲ್ಲಿ ನೆಗೆಟಿವ್ ಸೈನ್ ಬಂದತ್ತೆ. ಏನಿದ್ರೆ ಅರ್ಥ? here negative sign indicates that the direction of electric field is always towards decreasing potential. ಅದು ಹೇಳ್ತದೆ. ನೆಗೆಟಿವ್ ಸೈನ್ ಏನ್ ಹೇಳ್ತೈತಿ? ಈ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕು ಹೆಂಗಿರ್ತದ ಅಂದ್ರ towards the decreasing potential. Negative sign is what? It is decreasing. ಅದಕ್ಕೆ ನಾನು ಹೇಳಿದೆ ಏನಂತ? The direction of electric field is always towards the direction of potential, the direction of decreasing potential. In negative sign. This negative sign indicates what? The direction of E is always towards decreasing. ಎರಡು ಪಾಯಿಂಟ್ ಬರುತ್ತಾವೆ. ಒಂದೇ ಪಾಯಿಂಟ್ dV by d ಅಂದ್ರೆ potential gradient. Negative sign shows shows the direction of E is towards decreasing potential. ಹೌದಾ? ಹಂಗಾರ ಹಿಂಗ್ ಬರೀಬೋದ? ಇಲ್ಲಿ ಇದರ ಅರ್ಥ ಏನು? E minus dV by dr. ಇದರ ಅರ್ಥ ಏನು ಗೊತ್ತಾ? ಇದರ ಅರ್ಥ ಏನಾಗುತ್ತೆ? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ E electric field intensity is equal to negative dV by dr. What is it? Negative potential gradient. Any doubt? In this derivation? Any doubt? Our remember ಇಲ್ಲಿ derivation ಮುಗಿತು. ಒಂದ್ಸಲ 3 ಮಾರ್ಕ್ಸ್ ಕೇಳಬಹುದು, ಒಂದ್ಸಲ 5 ಮಾರ್ಕ್ಸ್ ಕೇಳಬಹುದು. Any doubt about this derivation? By this derivation, what you got? You got the knowledge. What is that? ಏನು knowledge ಅಂತೀವಲ್ಲ? The direction of electric field is always towards the decreasing potential. E is equal to minus dV by dr. ಅಲ್ಲಿ dV by dr ಅನ್ನು change in potential with distance. Change in potential with distance is called what? Potential gradient. Negative sign indicates what? The direction of E is towards decreasing potential. In this way, E is equal to minus dV by dr represents electric field intensity is equal to the negative potential gradient. Any doubt? Now let us discuss about what is electric potential energy. What is electric potential energy? ಇದನ್ನ ಕ್ಯಾಪಿಟಲ್ U ಅಂತ ಗುರುತಿಸ್ತೀವಿ ನಾವು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಗೊತ್ತಾಯ್ತು, ಇನ್ಫಿನಿಟಿ ಇರತಕ್ಕಂಥ ಒಂದು ಚಾರ್ಜ್ ಅನ್ನ ಸೋರ್ಸ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ದ ವಿರುದ್ಧವಾಗಿ ಅದನ್ನ ತಗೊಂಡು ಆ ಸೋರ್ಸ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡಕ್ಕೆ ಏನು ವರ್ಕ್ ಮಾಡ್ತಿರಲ್ಲ, ದಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. Electric potential at a point is defined as it is the amount of work done in bringing the unit positive charge from infinity to that point against the electric field of the source charge ಅಂತ ಹೇಳಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಾಯ್ತು. ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ, ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎರಡು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಪೊಟೆನ್ಷಿಯಲ್ ಇರಲೇಬೇಕು. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಯಾವುದೇ ಎರಡು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿಕೊಂಡು ನೀವೇನ್ ಮಾಡಬೇಕು? ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ಗೆ ಏನು ಪ್ರೊಡ್ಯೂಸ್ ಚಾರ್ಜ್ ಒಯ್ಯಾಕೆ ಏನು ವರ್ಕ್ ಮಾಡ್ತಿರಲ್ಲ, ದಟ್ ವರ್ಕ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು ಪಾಯಿಂಟ್ಸ್. ಹೌದಿಲ್ಲ? ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಈ ಬೋರ್ಡ್ ಅಂತ ಕನ್ಸಿಡರ್ ಮಾಡ್ಕೊಂಡೆ. ಈ ಬೋರ್ಡ್ ತುಂಬಾ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಏನಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಹಂಗಾರ ದಿಸ್ ಬೋರ್ಡ್ ಇಸ್ ಹ್ಯಾವಿಂಗ್ ಸರ್ಟೆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಲ್ಲ ಸರ್ಟೆನ್ ಏರಿಯಾ ಡ್ರಾ ಮಾಡ್ತೀವಿ. These are what?
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಕೆಲವೊಂದಿಷ್ಟು ಲೈನ್ಸ್ ಅನ್ನು ಬಳಸ್ತೇವೆ, ಇಮ್ಯಾಜಿನರಿ ಲೈನ್ಸ್. ದೋಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈಗ ಇಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅಷ್ಟು ರೀಸನ್ ನಾನು ಮಾಡ್ತೀನಿ. ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಕ್ಯೂ ಕೂಲಂಬ್ ಆಫ್ ಚಾರ್ಜ್ ಅನ್ನು, ಎಲ್ಲಿದೆ ಕ್ಯೂ ಕೂಲಂಬ್ ಚಾರ್ಜ್? ಇನ್ಫಿನಿಟಿ. ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಈ ಕ್ಯೂ ಕೂಲಂಬ್ ಚಾರ್ಜ್ ಅನ್ನ ನಾನು ಎಲ್ಲಿಗೆ ತಗೊಂಡ್ಬರ್ತೀನಿ? ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪಾಯಿಂಟ್ ಪಿ ಅನ್ನು ಖುಷಿ ಮಾಡ್ಕೊಂಡು ಇನ್ಫಿನಿಟಿ ಇರ್ತಕ್ಕಂಥ ಚಾರ್ಜ್ ಅನ್ನ ಇಲ್ಲಿ ತಗೊಂಡ್ಬರ್ತೇನೆ. ಇಲ್ಲಿ ವರ್ಕ್ ಡನ್ ಮಾಡಿದೆ ಎದುರ ವಿರುದ್ಧವಾಗಿ, ಈ ಆಲ್ರೆಡಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ವಿರುದ್ಧವಾಗಿ ನಾನು ವರ್ಕ್ ಮಾಡಿದೆ. ಹಂಗಾರೆ ದ ವರ್ಕ್ ಡನ್ ಯಾರ ಮೇಲೆ ವರ್ಕ್ ಮಾಡಿದೆ? ಆನ್ ದ ಚಾರ್ಜ್ ಕ್ಯೂ. ಎದಕ್ಕೆ? ಟು ಬ್ರಿಂಗ್ ಇಟ್ ಎಲ್ಲಿಂದ? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಪಿ. ಎದುರ ವಿರುದ್ಧವಾಗಿ ಅಗೇನ್ಸ್ಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. This is called what? Electric potential energy of the charge Q at point P, capital U. 1 coulomb of charge and that is potential. 1 coulomb of charge and the electric potential at point P ಅಂತೀರಿ. ಆದರೆ 1 coulomb ಬಿಟ್ಟು certain amount of 1 coulomb ಬಿಟ್ಟು ಬೇರೆ greater than 1. ಅದಕ್ಕೆ Q ಬರ್ತದೆ. Q coulomb of charge ಅನ್ನ ಇನ್ಫಿನಿಟಿಯಿಂದ ಪಾಯಿಂಟ್ P ಗೆ ತರಲಿಕ್ಕೆ ವರ್ಕ್ ಮಾಡ್ತಾ ಇದ್ದೀರಿ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದು ದೂರದಲ್ಲ, ಆದ್ರೆ ತಗೋಬೇಕು. ಇದಕ್ಕೆ ಅಂತ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಾಯಿಂಟ್ ಪಿ ಅಂತ ಕರಿತೀವಿ. ಅರ್ಥ ಆಗತ್ತೆ? ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಇಸ್ ಡಿಫೈನ್ಡ್ ಆಸ್ it is the amount of work done on the charge Q in bringing it from infinity to the point P against the electric field. This is called what? Electric potential energy. Keep in mind, 1 coulomb of charge tandra electric potential. Electric potential energy ಎಷ್ಟರ ತಗೊಂಡ್ರೆ ಎಲ್ಲಿಂದ? ಇನ್ಫಿನಿಟಿ ಇಂದ ಎಲ್ಲಿಗೆ? ಇನ್ ಎ ಪಾಯಿಂಟ್ ಲೈನ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಆ ವರ್ಕ್ ಡನ್ ಯಾವ್ದ್ರ ವಿರುದ್ಧವಾಗಿ? ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ವಿರುದ್ಧವಾಗಿ ನೀವು ತಗೊಂಡ್ಬರ್ಬೇಕು. ಈಗ ಇಲ್ಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ 0. ಇಷ್ಟು ರೀಸನ್ ಐತಿ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಈಗ ಏನ್ ಮಾಡೋಣ? ಲೆಟ್ ಅಸ್ ಬ್ರಿಂಗ್ Q amount of charge from infinity to the point P. Here work is done. The work done ಆಗದಂತೀರಿ ಇಲ್ಲಿ ವರ್ಕ್ ಫಿಸಿಕಲ್ ವರ್ಕ್ ಡನ್ ಆಗತ್ತೆ. ಫೋರ್ಸ್ ಅಪ್ಲೈ ಮಾಡ್ತೀರಾ, ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಫಿಸಿಕಲ್ ವರ್ಕ್. ಎಲೆಕ್ಟ್ರಿಕಲ್ ವರ್ಕ್ ಆಗೋದು. ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕಂದ್ರೆ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಇನಿಷಿಯಲಿ ಇಫ್ ಯು ಆರ್ ಹ್ಯಾವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, then only electrical work is going to be done. If you don't have any electric field initially, work done is 0. ಅರ್ಥ ಹಾಗೆ ವರ್ಕ್ ಡನ್ ಏನಾಗುತ್ತೆ? 0. ಈ ವರ್ಕ್ ಮಾಡಿದ್ರೆ ಫಿಸಿಕಲ್ ವರ್ಕ್ ಮಾಡಿದ್ರೆ, ಬಟ್ ಎಲೆಕ್ಟ್ರಿಕಲ್ ವರ್ಕ್ ಡನ್ ಆಗಿಲ್ಲ. ಯಾಕಾಗಿಲ್ಲ? ಇನಿಷಿಯಲಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಅಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕಂತಂದ್ರೆ ಏನಿರಬೇಕು? ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ದ ವಿರುದ್ಧವಾಗಿ ನೀವು ಇನ್ಫಿನಿಟಿಯಿಂದ ಚಾರ್ಜಸ್ ಅನ್ನು ತಗೊಂಡ್ರೆ then only work is going to be done. Otherwise work is not going to be done. ಅರ್ಥ ಆಯ್ತಾ? ಅದಕ್ಕೆ ನಾವು ಅಗೇನ್ಸ್ಟ್ ಫೀಲ್ಡ್ ಅಂತ ಹಚ್ತೇವೆ ಕೊನೆಗೆ. ಹೌದಾ? ಅಂದ್ರೆ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಚಾರ್ಜ್ ಸಿಸ್ಟಮ್ ಅನ್ನು ನೋಡಿ. ಏನಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಚಾರ್ಜ್ ಸಿಸ್ಟಮ್ ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಚಾರ್ಜ್ ಸಿಸ್ಟಮ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. Derive an expression for electric potential energy of 2 charge system in the absence of external electric field ಅಂತ ಹೇಳ್ತಾರೆ. ಏನು ಮಾಡ್ತೀವಿ ನೋಡಿ. electric potential energy energy of 2 charge system in the absence of
external electric field. External electric field. ಏನಿಲ್ಲ ಯಾವುದೇ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಈಗ ನೋಡ್ರಿ, ಇಲ್ಲಿ ಯಾವ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಈಗ ಏನು ಮಾಡೋಣ, ಲೆಟ್ ಅಸ್ ಬ್ರಿಂಗ್ ಅ ಚಾರ್ಜ್ ಫ್ರಮ್ ಇನ್ಫಿನಿಟಿ. ಇಲ್ಲ ನಾ ಎರಡು ಪಾಯಿಂಟ್ ಕನ್ಸಿಡರ್ ಮಾಡೋಣ. ಕೆಲಸ ಮಾಡೋಣ. ಹಿಯರ್ ಐ ವಿಲ್ ಕನ್ಸಿಡರ್ XY plane ಕನ್ಸಿಡರ್ ಮಾಡೋಣ. This is y axis, this is x axis, this is origin. In XY plane there is no electric field. ಅರ್ಥ ಆಯ್ತಾ? ಈ XY plane ಅಲ್ಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಇಲ್ಲದೇ ಇದ್ದಾಗ ಎರಡು ಚಾರ್ಜಸ್ ಅನ್ನು ತುಂಬಬೇಕು. XY plane ನಲ್ಲಿ ಎರಡು ಚಾರ್ಜಸ್ ಅನ್ನ ತುಂಬಬೇಕು. ಎಲ್ಲಿಂದ? ಇನ್ಫಿನಿಟಿಯಿಂದ ಆ ಎರಡು ಚಾರ್ಜ್ ಈ XY plane ನಲ್ಲಿ ತಂದು ಹಚ್ಚಬೇಕು. ನಾನು ತಂದು ಹಚ್ಚಾಗ ಏನು ವರ್ಕ್ ಮಾಡ್ತೀನಿ ಅಂತ ತಿಳಿಸ್ಕೊಂಡು ವಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟು ಚಾರ್ಜ್ ಸಿಸ್ಟಮ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್. ಏಕೆ ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ? ಹಾಗಾದ್ರೆ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೇ ಇದ್ದಾಗ ಇನ್ಫಿನಿಟಿಯಿಂದ ಎರಡು ಚಾರ್ಜಸ್ ಅನ್ನ ಈ XY plane ನಲ್ಲಿ ತಂದು ಹಚ್ಚಬೇಕು. ಎಷ್ಟು ವರ್ಕ್ ಮಾಡ್ತಾರೆ ಅದಕ್ಕೆ? ಇಟ್ ಇಸ್ ಕಾಲ್ಡ್ ವಾಟ್ electric potential energy of two charge system in the absence of external electric field. Getting the idea or not? ತಿಳಿಯಾದತ್ತೋ ಇಲ್ಲ? ಕಾನ್ಸೆಪ್ಟ್ ಬಹಳ ಈಸಿ ಐತೆ. ಕೇಳ್ತಾರಮ್ಮ, electric potential energy of two charge system in the absence of external electric field. I have considered XY plane here. In XY plane any electric field is there or not? ಯಾವ electric field ಇಲ್ಲ. ಹೌದಾ? ಇಲ್ಲೇ ಬರೋಣ, ಎರಡು ಚಾರ್ಜ್ ತಗೊಂಡ್ಬಂದ್ರಮ್ಮ, ಟೂ ಚಾರ್ಜಸ್ ತಗೊಂಡ್ಬಂದ್ರಮ್ಮ. ಎರಡು ಚಾರ್ಜ್ ತಗೊಂಡ್ಬರೋಣ. ಓಕೆ, ನಮ್ಮ ಎರಡು ಪಾಯಿಂಟ್ ಕನ್ಸಿಡರ್ ಮಾಡೋಣ. I will consider point A and point B at a distance R1 and R2 from the origin. Point A is lying at a distance R1 from the origin. Point B is lying at a distance R2 from the origin. Hangara vector R1 and vector R2, these are the position vectors of A and B. ಹೌದಿಲ್ಲ? ತಿಳಿಯತ್ತಿಲ್ಲ. ಒರಿಜಿನಿಂದ A ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಆಗೈತಿ? R1. B ಪಾಯಿಂಟ್ R1 and R2, these are the distance of the point A and B from the origin. ಕರೆಕ್ಟಾ? ಈ ಎಲೆಕ್ಟ್ರಿಕ್ ಐತಿಲ್ಲ? ಇಲ್ಲ. ಅದಕ್ಕೆ ಇಲ್ಲ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್. ಯಾವುದೇ ಬಾಹ್ಯ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಇಲ್ಲಿ ಅಂತ ಹೇಳಿ ನಾವು. ಹಾಗಾದ್ರೆ let us bring a charge Q1 ಎಲ್ಲಿಂದ? from infinity to the point A. ಹೇಗೆ ತಂದ ಇಲ್ಲಿ ಹಚ್ಚಿಂದ Q1 ಚಾರ್ಜ್ ಅಂತ ಬಂದ. Let us bring a charge Q1 from infinity to the point A. Hangara work done in bringing the charge Q1 from infinity to point A. Work done in bringing Q1 ಎಲ್ಲಿಂದ? from infinity to point A is what? Work done in bringing Q1 from infinity to point A is what? W1 is equal to into 0. ಯಾಕೆ 0? Initially there is no electric field. Yes or no? ಯಾಕೆಂದ್ರೆ initially there is no electric field. Initially there is no electric field. There is no electric field. ಹೌದಿಲ್ಲ? ಯಾವುದೇ ಎಲೆಕ್ಟ್ರಿಕ್ ಇತ್ತಲ್ಲ? ಇಲ್ಲ. ಅಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಡನ್ ಯಾವಾಗ ಆಗ್ತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ವರ್ಕ್ ಡನ್ ಅಗೇನೆಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಬೇಕು. ಇಲ್ಲ ಅಗೇನೆಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಅಗೇನೆಸ್ಟ್ ಇವತ್ತು ಓನ್ಲಿ ಫಿಸಿಕಲ್ ವರ್ಕ್ ಡನ್ ಆಯ್ತು, ಎಲೆಕ್ಟ್ರಿಕಲ್ ವರ್ಕ್ ಡನ್ ಆಗಿಲ್ಲ. ಅದಕ್ಕೆ if there is no initial electric field, no work is done in making the Q1 charge from infinity to the point A. Understood? ಗೊತ್ತಾಗ್ತದೆ? ಹಂಗಾರೆ ಈಗ Q1 ಚಾರ್ಜ್ A ಇತ್ತಂದ್ರೆ ಈಗ XY ಪ್ಲೇನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂತೋ ಇಲ್ಲ? ಬಂತ. ಯಾಕೆ ಹೇಳಿ? Here you have placed the Q1 charge in the XY plane. That's why in this
xy plane certain electric field is set up due to the presence of q1 charge. ಯಾಕಂದ್ರೆ charges always produce electric field around them. ಹೌದಿಲ್ಲ? ಯಾವುದೇ ಒಂದು ಚಾರ್ಜ್ ತನ್ನ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತದ. ಇನಿಷಿಯಲಿ ಯಾವುದೇ ಚಾರ್ಜ್ ಇರಲಿಲ್ಲ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿಲ್ಲ. ಈಗ ನೀವು ಇನ್ಫಿನಿಟಿ ಇರ್ತಕ್ಕಂಥ ಒಂದು ಚಾರ್ಜ್ ಹೇಗೆ ತಂದು ಹಚ್ಚಿದ್ರಿ? ಎಲ್ಲೈತಿ? ಎಕ್ಸ್ ವೈ ಪ್ಲೇನ್. ಹೌದಿಲ್ಲ? ಎಸ್ ನೋ? ಹಾಗಾದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ q1 ಚಾರ್ಜ್ ದಿಸ್ xy plane is having certain electric field. ಹಂಗಾರೆ ಎಲೆಕ್ಟ್ರಿಕ್ ಫೀಲ್ಡ್ ಐತಲ್ಲ? ಐತಲ್ಲ? ಇಲ್ಲ. ಹಂಗಾರೆ ಪಾಯಿಂಟ್ ಬಿ ನಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗತಿ. ಪೊಟೆನ್ಷಿಯಲ್ ಇರುತ್ತೋ ಇಲ್ಲ? ಇರ್ತದ. ಯಾಕೆ? ಡ್ಯೂ ಟು ಚಾರ್ಜ್ q1. ಹಂಗಾರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಡ್ಯೂ ಟು ಚಾರ್ಜ್ q1? ಅಂದ್ರೆ ಏನು ಗೊತ್ತಿರತ್ತ? What is the work done in bringing the unit positive charge from infinity to the point B against the field of q1? That is nothing but v1. ಹೌದಿಲ್ಲ? ಹಾಗಾದ್ರೆ ನಾನು ಏನು ಬರ್ತೀನಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಇಸ್ v1b. v1b ಅಂದ್ರೆ ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಡ್ಯೂ ಟು ಚಾರ್ಜ್ q1 ಅಂತ. q1 ಚಾರ್ಜ್ ಪಾಯಿಂಟ್ ಬಿ ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಬರ್ತದೆ? ಇದು ವ್ಯಾಲ್ಯೂ ಏನಿರುತ್ತೆ? ವ್ಯಾಲ್ಯೂ v1b is equal to what? 1 upon 4 pi epsilon naught into q1 by the distance ಏನನ್ನ r12 r12 ಏನು? This is the potential at the point B due to the charge q1. ಹಿಂಗಂದ್ರೇನು? This is the work done in bringing how much charge? 1 coulomb of charge. ಎಲ್ಲಿಂದ? From infinity. ಎಲ್ಲಿಗೆ? Point B. ಎದರ ಫೀಲ್ಡ್ ವಿರುದ್ಧವಾಗಿ? against the field of charge q1. q1 ಚಾರ್ಜ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ಗೆ ವಿರುದ್ಧವಾಗಿ 1 coulomb of charge ಅನ್ನ infinity ಇಂದ ಪಾಯಿಂಟ್ B ಗೆ ತರಲಿಕ್ಕೆ ಏನು ವರ್ಕ್ ಮಾಡ್ತಿಲ್ಲ? that is called what? electric potential at point B due to charge q1. ತಿಳಿತದೆ ಇಲ್ಲ? ತಿಳಿತಿದ್ರು. ಹಾಗಾಗಿ ಪೊಟೆನ್ಷಿಯಲ್ ಐತಿ. ಎಷ್ಟೈತಿ? v1b ಪೊಟೆನ್ಷಿಯಲ್ ಐತಿ. ಹೌದಾ? ಹೌದಾ? ಈಗ ಏನು ಮಾಡೋಣ? q2 ಚಾರ್ಜ್ ಕೊಡೋಣ. because we are going to derive the expression for electric potential energy. So you must bring the charge greater than 1. ಹೌದಾ ಇಲ್ಲ? ಎಸ್ ಆರ್ ಅಂದ್ರೆ let us bring. ಈಗ ನಾವು ಯಾವ ಎಷ್ಟು ಚಾರ್ಜ್ ಎಷ್ಟು ಚಾರ್ಜ್ ಇರುತ್ತೆ? 2 ಅಂತ ನಾವು we are going to derive the expression for electric potential energy of two charge system. One charge system is 0 ಅಂತಿತ್ತು. ಸೊ ಅವೇಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟೂ ಚಾರ್ಜ್ ಸಿಸ್ಟಮ್ ಗೆ ನಾವು ಒಂದು ಚಾರ್ಜ್ ತಗೊಂಡಿವಿ, ಇನ್ನೊಂದು ಚಾರ್ಜ್ ತಗೋಬೇಕಲ್ಲ? ಹೌದಲ್ಲ? ಅಂದ್ರೆ ಲೆಟ್ ಅಸ್ ಬ್ರಿಂಗ್ ಒನ್ ಮೋರ್ ಚಾರ್ಜ್ ಸೇ q2 ಎಲ್ಲಿಂದ? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಬಿ. ಈಗ ಪಾಯಿಂಟ್ ಬಿ ಗೆ q2 ಚಾರ್ಜ್ ತಗೊಂಡ್ರಿ ಅಗೇನ್ಸ್ಟ್ ದ ಫೀಲ್ಡ್ ಆಫ್ q1 ಚಾರ್ಜ್. ಹಂಗಲ್ಲಿ ವರ್ಕ್ ಆಗತ್ತಿಲ್ಲ, ಎಲೆಕ್ಟ್ರಿಕಲ್ ವರ್ಕ್ ಡನ್ ಆಗ್ತದ. ಅದರ ವರ್ಕ್ ಡನ್ ಇನ್ ಬಿಟ್ವೀನ್ work done in bringing q2 charge from infinity to point B against the field of q1 charge is what? W2 is equal to potential into charge. V1b potential at point B due to q1 charge into how much charge you are bringing? q2 charge. Formula ಬರೆಯುತ್ತೇವೆ. Yes or no? ಹಾಗಾದ್ರೆ CR that is equal to W2 is equal to V1 ಏನು? 1 upon 4 pi epsilon naught into Q1 by R12, right? And also here Q2 is that Q2. All time equation 2. This is what? This is the work done in bringing the charge Q2 ಎಲ್ಲಿಂದ? from infinity ಎಲ್ಲಿಗೆ? to the point B against the field of q1 charge. ಹಂಗಾರೆ
total work done in bringing the both charges Q1 and Q2 from infinity to the points A and B is what? Okay, therefore total work done in bringing Q1 and Q2 from infinity to respective points, is what? W is equal to W1 plus W2. However, W is equal to W1 is 0 plus this one is 1 upon 4 pi epsilon naught into Q1 into Q2 divided by R12. This is what? This is the total work done in bringing the charges Q1 and Q2 from infinity to the respective points. However, work done in bringing the Q1 and Q2 from infinity to the respective points is called what? Electric potential energy at those points. However, by definition it becomes what? By definition, therefore, by definition, this work done is equal to potential energy of two charge system. How do you know? Therefore, W is equal to U. Therefore, U is equal to 1 upon 4 pi epsilon naught into Q1 into Q2 divided by R12. This is what? This is the electric potential energy of a two charge system in the absence of external electric. Any doubts? Any doubt? Full of doubt, na? One doubt is ಕೇಳಬಹುದು, ಆ doubt ಇದೆ ಕೇಳೋದು. ತಿಳಿತೋ ಇಲ್ಲ, ಅರ್ಥ ಆತೋ ಇಲ್ಲ, ಅರ್ಥ ಮಾಡ್ಕೋರಿ. ಇದನ್ನ ಅಪ್ಲೋಡ್ ಮಾಡ್ತೀರಿ ಇವತ್ತ, ಸರಿಯಾಗಿ ಏನೇನು ನೋಡ್ಕೊಂಡು ಅರ್ಥ ಮಾಡ್ಕೋರಿ. ಒಂದೊಂದು ಡೆಫಿನೇಷನ್, ಒಂದೊಂದು ಫಾರ್ಮುಲಾ ವೇಟೇಜ್ ಐತಿ, ಒಂದೊಂದು ಸೆಂಟೆನ್ಸ್ಗೂ ವೇಟೇಜ್ ಐತಿ. ಭಾಳ ನೀರು ಕೊಡ್ತದೆ ಒಂದೊಂದು ಸೆಂಟೆನ್ಸ್, ಭಾಳ ಚಂದ ಅರ್ಥ ಮಾಡ್ಕೊಂಡು ಮಾತ್ರ ನೀಟಿಗೆ ಬ್ಯಾಕ್ ಆಗತ್ತೆ ನಿಮ್ಗೆ. ಅದರ್ವೈಸ್ ವಿಲ್ ನಾಟ್ ಬ್ಯಾಕ್. ನೋಡ್ರಿ, electric potential, potential difference ಮತ್ತು potential energy ಎಲ್ಲ ವರ್ಕ್ ಡನ್ ಅದಾವ. ಸ್ಲೈಟ್ ಚೇಂಜಸ್ ಅದಾವ. 1 ಕೂಲಂಬ್ ಚಾರ್ಜ್ ಅಂದ್ರೆ ಇನ್ಫಿನಿಟಿ ಇಂದ potential, ಎಟ್ರತ್ ಅಂದ್ರೆ potential energy, 2 ಪಾಯಿಂಟ್ ಅಂದ್ರೆ potential difference ಎಲ್ಲ ವರ್ಕ್ ಮಾಡ್ತೀವಿ ನಾವು, ಹೌದು ಇಲ್ಲ? ಆದರೆ potential ಬಂದಾಗ 1 ಕೂಲಂಬ್ ಚಾರ್ಜ್ ಅಂತ ಅರ್ಥ ಆಗತೈತಿ. ಇಲ್ಲಿ ನೋಡಿ, ಈ ಸೆಂಟೆನ್ಸ್ ಅರ್ಥ ಆಯ್ತು. potential energy ಅಂದ್ರೇನು? ಎರಡು ಚಾರ್ಜಸ್ಗಳನ್ನ ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಇನ್ಫಿನಿಟಿಯಿಂದ ಎರಡು ಚಾರ್ಜ್ ಅನ್ನು ತಂದು ಸರ್ಟೆನ್ ದೂರ ಫಿಕ್ಸ್ ಮಾಡಬೇಕು. ಅದಕ್ಕೆ ಟೂ ಚಾರ್ಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಂಗೆ ಫಿಕ್ಸ್ ಮಾಡಕ್ಕೆ ಎಷ್ಟು ವರ್ಕ್ ಮಾಡ್ತಾನೆ ದಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಎನರ್ಜಿ ಆಫ್ ಟೂ ಚಾರ್ಜ್ ಸಿಸ್ಟಮ್. ಇಷ್ಟು ವರ್ಕ್ ಮಾಡಿದ್ರೆ ಅದಕ್ಕೆ ದಿಸ್ ಇಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟೂ ಚಾರ್ಜ್ ಸಿಸ್ಟಮ್. ಟು ಮೇಕ್ these two charges, to bring these two charges at a distance r12, you should do certain amount of work. How that work done in bringing the charges from infinity to the conservation points. That way, to make two charge system, that work done is called what? Potential energy of two charge system. I'm going to define potential energy of two charge system. Potential energy of two charge system is defined as the work done in bringing the two charges from infinity to the respective positions. Yes or no? This is the expression for electric potential energy of two charge system in the absence of external electric field. Now we are going to study what is the electric potential energy of three charge system in the absence of external electric field. ಯಾವುದೇ ಬಾಹ್ಯ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಮೂರು ಚಾರ್ಜಸ್ಗಳನ್ನು ಒಂದು ಮೂರು ಪರ್ಟಿಕ್ಯುಲರ್ ಲೊಕೇಶನ್ಗೆ ಇನ್ಫಿನಿಟಿಯಿಂದ ತಂದು ಹಚ್ಚಬೇಕು. ಏನು ಮಾಡಿ, ಎಷ್ಟು ಚಾರ್ಜಸ್ ಅಲ್ಲಿ ಕೊಟ್ಟಿದ್ದೀವಿ ನಾವು? ಮೂರು ಚಾರ್ಜಸ್ಗಳನ್ನು Q1, Q2, Q3 ಮೂರು ಚಾರ್ಜಸ್ಗಳನ್ನು ಇನ್ಫಿನಿಟಿಯಿಂದ
ಪರ್ಟಿಕ್ಯುಲರ್ ಲೊಕೇಶನ್ಸ್ಗೆ ನಾವು ತರಬೇಕಾಗುತ್ತೆ. ತರಲಿಕ್ಕೆ ಏನು ವರ್ಕ್ ಮಾಡ್ತೇವಲ್ಲ, that work is called what? Electric potential energy of three charge system. ನೋಡಿ, in the absence of external electric field, ಇದೇನು electric field ಐತಿ? ಇಲ್ಲ. ಹೌದಾ? ಹಂಗಾರೆ ಯಾವುದೇ ಬಾಹ್ಯ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೇ ಇದ್ದಾಗ ಇನ್ಫಿನಿಟಿಯಿಂದ 3 ಚಾರ್ಜಸ್ಗಳನ್ನು ಪರ್ಟಿಕ್ಯುಲರ್ ಲೊಕೇಶನ್ಗೆ ತಂದು ಹಚ್ಚಲಿಕ್ಕೆ ಏನು ವರ್ಕ್ ಮಾಡ್ತಲ್ಲ, ದಟ್ ವರ್ಕ್ ಈಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 3 ಚಾರ್ಜ್ ಸಿಸ್ಟಮ್ ಅಂತ. ಅರ್ಥ ಆಯ್ತು? ಹಂಗಾರೆ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 3 ಚಾರ್ಜ್ ಸಿಸ್ಟಮ್ ಅಂತ ಬರೀ ನೀವು ದ ಟೋಟಲ್ ವರ್ಕ್ ಡನ್ in bringing the 3 charges from infinity to their respective locations in the absence of external electric field is called what? Electric potential energy of 3 charge system in the absence of external electric field. ಹೌದಾ? ಹಂಗ ನಾವೀಗ ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡಕೊಂಡ್ರೆ, ನಾವೀಗ 3 ಚಾರ್ಜಸ್ಗಳನ್ನು ಇನ್ಫಿನಿಟಿಯಿಂದ ಕನ್ಸಿಡರೇಷನ್ ಪಾಯಿಂಟಿಗೆ ತರಬೇಕಾಗುತ್ತೆ. ತರಲಿಕ್ಕೆ ವರ್ಕ್ ಮಾಡಬೇಕು. ಎಷ್ಟು ವರ್ಕ್ ಮಾಡಿದ್ರೆ ದಟ್ ಗಿವ್ಸ್ ದಿಸ್. ಅರ್ಥ ಆಯ್ತಾ? ಹಂಗಾರೆ ಏನು ಮಾಡೋಣ, ಫಸ್ಟ್ ನಾನು 3 ಲೊಕೇಶನ್ಸ್ಗಳನ್ನು 3 ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಂಡು ಅದ್ಯಾವ ನೋಡಿ. ಸೇ ದಿಸ್ ಈಸ್ 3 ಪಾಯಿಂಟ್ಸ್. ಇದೊಂದು ಪಾಯಿಂಟ್ ಇದೆ, ಮೂರು ಪಾಯಿಂಟ್ಸ್. ಇದಕ್ಕೆ ಎ ಅಂತೇನೆ, ಇದಕ್ಕೆ ಬಿ ಅಂತೇನೆ, ಇದಕ್ಕೆ ಸಿ. ಇದು ಚಾರ್ಜಸ್ನ ತಂದಿಲ್ಲ ನಾವು, ಓನ್ಲಿ 3 ಪಾಯಿಂಟ್ಗಳನ್ನು ಗುರುತಿಸಿದೆ. ಟ್ರಯಾಂಗಲ್ ಗುರುತಿಸಿಲ್ಲ, 3 ಪಾಯಿಂಟ್ಗಳನ್ನು ಗುರುತಿಸಿದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲ, ಯಾಕಿಲ್ಲ ಅವ್ರು ಹೇಳ ಮೆನ್ಷನ್ ಮಾಡ್ಕೊಳ್ಬೇಕು. ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಹೌದಾ? ಐ ಹ್ಯಾವ್ ಕನ್ಸಿಡರ್ 3 ಪಾಯಿಂಟ್ಸ್ ಎ ಬಿ ಸಿ at a particular distance. ಅಂದರೆ ಎ ಮತ್ತು ಬಿ ಗೆ ಡಿಸ್ಟೆನ್ಸ್ ಎಷ್ಟು ತಂದ್ಕೊಳ್ಳೋಣ? r1 2. r1 2 ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಹೌದಾ? ಇದು r2 3 ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ. ಇದು r1 3 ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಸಿ. ಎ ಬಿ ಎಷ್ಟೈತಿ, ಬಿ ಸಿ ಎಷ್ಟೈತಿ, ಎ ಸಿ ಎಷ್ಟೈತಿ ಅಂತ ನಾವು ಗುರುತಿಸಿದ್ವಿ. ಈಗ ಏನು ಮಾಡೋಣ, ಲೆಟ್ ಅಸ್ ಬ್ರಿಂಗ್ Q1 ಚಾರ್ಜ್ ಎಲ್ಲಿ ಫ್ರಮ್ ಇನ್ಫಿನಿಟಿ ಎಲ್ಲಿ ಟು ದ ಪಾಯಿಂಟ್ ಎ. ಓಕೆ, ಲೆಟ್ ಅಸ್ ಬ್ರಿಂಗ್ a Q1 charge from infinity to the point A. ಅಂದರೆ ಇನ್ಫಿನಿಟಿ ಇಂದ ಪಾಯಿಂಟ್ ಗೆ ಎ ಗೆ ನಾನು Q1 ಚಾರ್ಜ್ ತಗೊಂಡ್ಬಂದೆ. Is there any work is done? No. ಇಲ್ಲಿ ವರ್ಕ್ ಡನ್ ಆಗಲ್ಲ, ಯಾಕಂದ್ರೆ ಇನಿಷಿಯಲಿ there is no electric field. Here work is not done against the electric field. That's why here electrical work done is 0. No work is done in bringing the Q1 charge from infinity to the point A because initially there is no electric field. ಹೌದು ಇಲ್ಲ? Q1 ಚಾರ್ಜ್ ಅನ್ನ ಇನ್ಫಿನಿಟಿ ಇಂದ ಪಾಯಿಂಟ್ ಎ ಗೆ ತರಲಿಕ್ಕೆ ಯಾವುದೇ ವರ್ಕ್ ಡನ್ ಆಗಲಿಲ್ಲ. ಹಾಗಾದ್ರೆ Q1 ಚಾರ್ಜ್ ಅಂತೂ ತಂದಿಲ್ಲ, ಇಲ್ಲಿ ವರ್ಕ್ ಡನ್ ಅಂತೂ 0 ಆಯ್ತು. ಓಕೆನಾ? ಹಾಗಾದ್ರೆ when you bring Q1 charge, when you set the Q1 charge at point A, when you place the Q1 charge at point A, it produces electric field around it. ಹೌದಿಲ್ಲ? ಈ Q1 ಚಾರ್ಜ್ ತಂದಾಚೆ ಈಗ ಈ ಎಲ್ಲಾ ಕಡೆ ಏನೈತೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇದು ಸುತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೌದಿಲ್ಲ? now let us bring the Q2 charge ಎಲ್ಲಿಂದ from infinity ಎಲ್ಲಿಗೆ ಇದೆ to the point B against the electric field of Q1 charge. ಹೌದಿಲ್ಲ? ಈಗ Q2 ಇನ್ನು ತರೋದು ಬೇಡ. ಓಕೆ, this Q1 charge produces potential at point B. ಎಷ್ಟು ಅನ್ಕೊಳ್ಳೋಣ? V1 B V1 B ಅಂತೇನು electric potential at point B due to Q1 charge. ಹೌದಿಲ್ಲ? ಇದು ಎಷ್ಟಿರ್ತದ?
V1B ಎಷ್ಟಿರ್ತೈತಿ 1 upon 4 pi epsilon naught into Q1 upon R12 ಇರ್ತದ. This is the work done in bringing the unequal charge from infinity to the point B against the field of Q1 charge. This is the potential at point B with Q1 charge. This is the magnitude. Okay, now what is the potential at point C? Work done in bringing the unequal charge from infinity to the point C against the field of Q1 charge. Say it is V1C. V1C will 1 upon 4 pi epsilon naught into Q1 upon R13. Potential at point B due to charge Q1 is this much. Potential at point C due to charge Q1 is this much. How do you know? Understood? ತಿಳಿತಾ ಇದೆ. ಈಗ ನಾವು Q2 ಚಾರ್ಜ್ ತಂದೆ ನಾವು ಇನ್ನ ತಂದಿಲ್ಲ. ಅದಾ ಹಂಗಾರೆ ಈಗ ತರೋದು. Let us bring Q2 charge ಎಲ್ಲಿಗೆ? From infinity ಎಲ್ಲಿಗೆ? To the point B against the electric field of Q1 charge. ಏನು ಮಾಡೋಣ? Here we are bringing the Q2 charge from infinity to the point B. To bring this charge Q2 to the point B, you have to do certain amount of work against the electric field of Q1 charge. Electric work done ಆಗುತ್ತದೆ. ಹೌದಾ? ಹಾಗಾದ್ರೆ Q2 ಚಾರ್ಜ್ ಅಲ್ಲಿ ಹಚ್ಚಿದ್ರಪ್ಪ. ಹೌದಾ? ಹಾಗಾದ್ರೆ ವಾಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ Q2 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ B ಅಗೇನ್ಸ್ಟ್ ದ ಫೀಲ್ಡ್ ಆಫ್ Q1 ಚಾರ್ಜ್. ಹೌದಲ್ಲ? ಬರೀದಿರ. Therefore work done in bringing ಏನಂತ ಅರ್ಥ ಇದ್ದೀರಿ? Q1 ಚಾರ್ಜ್ ಬರೀನೋ ಅಥವಾ ಒಮ್ಮೆ ಕೊಟ್ಟುಕೊಂಡ್ರು? Q1 ಚಾರ್ಜ್ ಅಂತ ವರ್ಕ್ ಆಗಿರೋಲ್ಲ, ಅದು ಗೊತ್ತಿರಬೇಕು ಅಷ್ಟೇ. ವರ್ಕ್ ಡನ್ ಇನ್ ಬ್ರಿಂಗಿಂಗ್ Q2 ಎಲ್ಲಿಂದ? ಫ್ರಮ್ infinity to point B against the field of Q1 charge is what? You know, W1 is equal to ಏನು ಬರ್ತೀರಿ? Potential into charge. Next potential into charge. ಹೌದಾ? ಎಷ್ಟು potential ಇದೆ point B ನಲ್ಲಿ? V1B. It is the potential at the point B due to charge Q1 into ಎಷ್ಟು charge ತರಕತ್ತೀರಿ? Q2 charge. Right or wrong? ಏನಾಗ್ತದೆ equation? W1 is equal to 1 upon 4 pi epsilon naught into Q1 upon R12 into Q2. What is equation 1? ಅರ್ಥ ಆಯ್ತಾ? ಏನದ? This is the work done in bringing the Q2 charge from infinity to the point B against the field of Q1 charge. You are getting the idea? You are boring? ನಮ್ಮ ಎನರ್ಜಿ ಎಂದೂ ಕಮ್ಮಿ ಆಗುವುದು. Whatever you give the class, ನಿಮ್ಮ ಎನರ್ಜಿ ಕಮ್ಮಿ ಆಗಬಾರದು ಅಂದ್ರೆ ನಮ್ದಕ್ಕೂ ಬೆಲೆ ಇದೆ. ಅದಾ? ಓಕೆ. ನೌ ಈಗ Q2 ಚಾರ್ಜ್ ಬಂತು. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆದವು? ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಆದವು. One is due to Q1 and the other is due to Q2. Here two charges are present at point A and B. That means two electric fields are created. One is of Q1 charge and the one is of Q2 charge. ಈಗ Q3 ಚಾರ್ಜ್ ಅನ್ನು ನಾವು ತರಬೇಕು. Q3 ಚಾರ್ಜ್ ನೀವು ಎಲ್ಲಿಂದ ತರಬೇಕು? ಇನ್ಫಿನಿಟಿಯಿಂದ ಎಲ್ಲಿಗೆ? ಸಿಗೆ. ಹಂಗಾರೆ ಇಲ್ಲಿ ಕೂಡ ವರ್ಕ್ ಆಗತ್ತಿಲ್ಲ. ಅಗೇನ್ಸ್ಟ್ ದ ಫೀಲ್ಡ್ ಆಫ್ Q1 ಚಾರ್ಜ್ ವರ್ಕ್ ಆಗತ್ತೆ, ಅಗೇನ್ಸ್ಟ್ ದ ಫೀಲ್ಡ್ ಆಫ್ Q2 ಚಾರ್ಜ್ ವರ್ಕ್ ಆಗತ್ತೆ. ಹೌದಿಲ್ಲ? ಎಸ್ ಸರ್, ನಾವು ಎರಡೂ ಮಾಡಬೇಕು. ಈಗ ನಾವು ಈ ಎರಡು ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ವಿರುದ್ಧವಾಗಿ ನಾವು ವರ್ಕ್ ಮಾಡಬೇಕು. ಎದಕ್ಕೆ? ಟು ಬ್ರಿಂಗ್ ದ Q3 ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ C. ನೋಡೋಣ. ವರ್ಕ್ ಡನ್ Q3
Q3 ಚಾರ್ಜ್ ತಗೊಂಬಂದೆ ಎಲ್ಲಿಂದ ಇನ್ಫಿನಿಟಿ ಇದೆ ಎಲ್ಲಿಗೆ ಪಾಯಿಂಟ್ ಸಿ ಅವರ ವರ್ಕ್ ಡನ್ ಇನ್ bringing Q2 ಚಾರ್ಜ್ work done in bringing Q3 charge ಎಲ್ಲಿಂದ from infinity to point C against the field of Q2 charge is work done in bringing Q3 charge from infinity to point C against the field of Q2 charge is W2 is equal to what the potential at point C due to charge in Q2. Q2 charge also creates a potential V2C. V2C and electric potential at a point C due to charge Q2. Where V2C is the value V2C is equal to 1 upon 4 pi epsilon naught into Q2 by R23. ಹೌದಾ ಹಂಗಾರ ವರ್ಕ್ ಡನ್ ಇನ್ bringing the Q3 charge from infinity to point C against the field of Q2 charge is potential at a point C due to Q2 charge into how much charge you are bringing? You are bringing Q3 charge. ಹೌದಾ W2 is equal to what? W2 is ಏನು 1 upon 4 pi epsilon naught into Qt upon R23 into Q3. Yes or no? Understood? ತಿಳಿತಾ ಇಲ್ಲ ಯಾರಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಆಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಅವ್ರಿಗೆ ಯಾರು ತಿಳಿದಾರಲ್ಲ ಅವ್ರಿಗೆ ಮಾತ್ರ ಡೆರಿವೇಶನ್ ಅರ್ಥ ಆಗ್ತದ ಬರೀ ಕುರಿತು ಕೇಳೋದ್ರಿಂದ ಅರ್ಥ ಆಗೋದಿಲ್ಲ. You should understand the meaning of definitions. Then you can derive the derivation. ತಿಳಿತಾ ಇದೆ? What promise? Promise? Okay? 100%? ಏನದು? This is the work done in bringing the Q3 charge from infinity to the point C against the field of Q2 charge. ಹೌದಾ ಇನ್ನೊಂದು Q1 ಚಾರ್ಜ್ ವಿರುದ್ಧವಾಗಿ ನಾವು ವರ್ಕ್ ಮಾಡಬೇಕು ಹೌದಲ್ಲ ಹಂಗಾರೆ ನೆಕ್ಸ್ಟ್ ಮಾಡ್ತೀನೋ ವರ್ಕ್ ಡನ್ in bringing Q3 ಎಲ್ಲಿಂದ from infinity to point C against the electric field of Q1 charge. Please don't make noise. ಹೌದಾ ಏನು ಬಂತು ನೋಡ್ರಿ what is the potential at point C due to Q1 charge V1C ಬರೆದು ಹೌದಾ ಹಂಗಾರೆ ಏನಾಗ್ತದ W3 is equal to what? W3 is equal to electric potential at point C due to Q1 charge into Q3. How much it is? 1 upon 4 pi epsilon naught into Q1 into Q3 divided by R13 quadratic equation. ಹೌದಾ ಎಸ್ ಇನ್ನು ನಾವೇನು ಮಾಡಿದ್ವಿ work done in bringing the Q1 charge from infinity to the point A is 0 because initially there is no electric field.
ಹೌದಾ? When you put the Q1 charge at point A, it produces electric field around it. Point B and C both are lying in the electric field of Q1 charge. Yes or no? That's why some potential is created at point B and C due to Q1 charge. What are those? This is the electric potential at point B due to Q1 charge. This is the electric potential at point C due to Q1 charge. At both points potential is created because at both points work is being done in bringing the electric charge from NPD to those 2 points. Yes sir. Getting the idea? Okay. Now, what is the work done in bringing the Q2 charge from NPD to the point B against the field of Q1 charge? This is the work done in bringing the Q3 charge from NPD to the point C against the field of Q2 charge. And this is the work done in bringing the Q3 charge from NPD to the point C against the field of Q1 charge. ಈಗ ಮೂರು ಚಾರ್ಜಸ್ ನ ಎ ಬಿ ಸಿ ದಲ್ಲಿ ತಂದು ಹಚ್ಚಿರಿ. ಇವರು ಮೂರು ಚಾರ್ಜ್ ತರ ಎಷ್ಟು ವರ್ಕ್ ಮಾಡಿರಿ, ದಟ್ ಈಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 3 ಚಾರ್ಜ್ ಸಿಸ್ಟಮ್. ಅರ್ಥ ಆಯ್ತು? ಅಂಡರ್ಸ್ಟುಡ್ ಆರ್ ನಾಟ್? ಹಾಗಾದ್ರೆ therefore total work done, therefore total work done in bringing ಅಥವಾ to form, total work done to form 3 charge system is W is equal to W1 plus W2 plus W3. What is that equation? 4. ಹೌದಾ? Now W is equal to ಎಲ್ಲಾನು ಒಂದು ಕಾಮನ್ ಬರುತ್ತೆ. ಯಾವುದು? 1/4 ಕಾಮನ್ ಬರ್ತದೆ. ಮರ 1/4 into bracket Q1 into Q2 divided by R12 plus Q2 into Q3 divided by R23 plus Q1 into Q3 divided by R13. Right? What is that equation? 5. By definition, ನಮಗೆ ಗೊತ್ತಿದೆ ಏನು? By definition, this work done is equal to potential energy of 3 charge system. 3 charge system which is joined by capital U. Therefore, equation 5 becomes, therefore equation 5 becomes what? U is equal to 1/4 into the cage Q1 into Q2 divided by R12 plus Q2 into Q3 divided by R23 plus Q1 into Q3 divided by R13. What is the equation? 6. This is for 5 marks. Any doubts? Any doubt? Okay.